ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಕ್ಯಾರೆಟ್ ಹಲ್ವಾ. ಹಾಗಾದ್ರೆ ಈ ರುಚಿ ರುಚಿಯಾದ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸುಮಾರು 1 kg ಅಷ್ಟು ಕ್ಯಾರೆಟ್ನ ನೀಟಾಗಿ ತೊಳೆದು ಸಿಪ್ಪೆ ಸುಲಿದು ಅದನ್ನ ತುರಿದಿಟ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಇಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡ್ಕೊಳ್ಳೋಣ ಬನ್ನಿ. ತುಪ್ಪ, ಸಪ್ಪೆ ಕೋವಾ, ಹಾಲು, ಪೀಸ್ ಮಾಡಿರೋ ಬಾದಾಮಿ, ಏಲಕ್ಕಿ ಪುಡಿ, ಪೀಸ್ ಮಾಡಿರೋ ಗೋಡಂಬಿ ಮತ್ತು ಸಕ್ಕರೆ. ಮೊದಲಿಗೆ ನಾನೀಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ನಮ್ಮ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದಕ್ಕೆ ನಾನೊಂದು ಕುಕ್ಕರ್ ಇಡ್ತಾ ಇದ್ದೀನಿ. ಇವಾಗ ಗೋಡಂಬಿ ಮತ್ತು ಬಾದಾಮಿ ಹುರ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ತುಪ್ಪ ಕಾದಿದೆ. ಇವಾಗ ಕಾದಿದ್ದ ತುಪ್ಪಕ್ಕೆ ಪೀಸ್ ಮಾಡಿರುವಂಥ ಗೋಡಂಬಿ ಮತ್ತು ಪೀಸ್ ಮಾಡಿರುವಂಥ ಬಾದಾಮಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಯಾರ್ಯಾರು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಸಿಗೋಸ್ಕರ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಗೋಡಂಬಿ ಮತ್ತು ಬಾದಾಮಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ನಾನು ಇದನ್ನು ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ದ್ರಾಕ್ಷಿನೂ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಕ್ಯಾರೆಟ್ ಫ್ರೈ ಮಾಡ್ಕೊಳ್ಳೋಕ್ಕೆ ಇದೇ ಪಾತ್ರೆಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಕ್ಯಾರೆಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ತುಪ್ಪ ಹಾಕ್ಕೊಂಡು ಕ್ಯಾರೆಟ್ನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಈಗ ತುಪ್ಪ ಕಾದಿದೆ. ನಾನು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಕ್ಯಾರೆಟ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದರಲ್ಲಿರೋ ತೇವಾಂಶ ಎಲ್ಲ ಕಡಿಮೆ ಆಗಿ ಫುಲ್ ಡ್ರೈ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ನಾನಿಲ್ಲಿ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಒಂದು ಸುಮಾರು 20ರಿಂದ 30 ನಿಮಿಷವರೆಗೂ ಫ್ರೈ ಮಾಡಿದ್ಮೇಲೆ ಇದು ನೀಟಾಗಿ ತುಪ್ಪ ಹೀರ್ಕೊಂಡಿದೆ ಕ್ಯಾರೆಟ್. ಇವಾಗ ಫ್ರೈ ಆಗಿರೋ ಕ್ಯಾರೆಟಿಗೆ ನಾನು ಹಾಲು ಹಾಕೊಳ್ತಾ ಇದ್ದೀನಿ. ನಾವು ಕ್ಯಾರೆಟ್ ಮುಳುಗೋ ಅಷ್ಟು ಹಾಲು ಹಾಕ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋ ಕ್ಯಾರೆಟ್ ಕ್ವಾಂಟಿಟಿಗೆ ಸುಮಾರು 1 ಲೀಟರ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಕ್ಯಾರೆಟ್ನ ಮೀಡಿಯಂ ಫ್ಲೇಮಲ್ಲಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಸ್ಮೂತ್ ಆಗೋವರೆಗೂ ನಾವಿದನ್ನು ಕುದಿಸ್ತಾನೆ ಇರಬೇಕು. ಆವಾಗ ನಮಗೆ ಹಲ್ವಾ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಕ್ಯಾರೆಟ್ ಎಲ್ಲ ಹಾಲು ಜೊತೆ ಚೆನ್ನಾಗಿ ಬೆಂದಿದೆ. ನಾವಿಲ್ಲಿ ಹಾಲು ಕೂಡ ಕಡಿಮೆ ಆಗಿರೋದನ್ನ ಗಮನಿಸ್ಬೋದು. ಇವಾಗ ಕುದ್ದಿರೋ ಕ್ಯಾರೆಟ್ಗೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಸಕ್ಕರೆನ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಸಕ್ಕರೆ ಜೊತೆ ಬೆಂದಿದೆ. ಇವಾಗ ಈ ಬೆಂದಿರೋ ಕ್ಯಾರೆಟಿಗೆ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಕುದಿಬೇಕಾದ್ರೆ ಸಖತ್ತಾಗಿರೋ ಆರೋಮ ಬರ್ತಾ ಇದೆ ಸ್ನೇಹಿತರೆ. ನೋಡಿದ್ರೆ ಇವಾಗಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಆದರೆ ನಾವಿವಾಗ ಮೇನ್ ಟೇಸ್ಟ್ ಚೇಂಜಿಂಗ್ ಇಂಗ್ರೀಡಿಯೆಂಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಅದೇನು ಅಂದರೆ ಸಪ್ಪೆ ಕೋವಾ. ಇವಾಗ ಈ ಮಿಶ್ರಣಕ್ಕೆ ಸಪ್ಪೆ ಕೋವಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋವಾನ ಚೆನ್ನಾಗಿ ಒಡ್ಕೊಂಡು ನಾವು ಅದನ್ನು ಕ್ಯಾರೆಟ್ ಜೊತೆ ಬೆರೆಸ್ಕೋಬೇಕು. ಈ ಥರ ಹಲ್ವಾ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಕ್ರಿ ಸ್ಟೈಲಲ್ಲೇ ಹಲ್ವಾನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನಮ್ಮ ಹಲ್ವಾ ರೆಡಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಮೇಲೆ ಹಾಕ್ಕೊಂಡು ಇನ್ನೊಂದು ಸಾರಿ ಲಾಸ್ಟಿಗೆ ಫೈನಲ್ ಆಗಿ ಕಲಿಸ್ಕೊಂಡು ಬಿಡ್ತೀನಿ. ಒಂದ್ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಬೇಕ್ರಿ ಸ್ಟೈಲಲ್ಲಿ ಕ್ಯಾರೆಟ್ ಹಲ್ವಾ ಮನೇಲೇ ಮಾಡ್ಕೋಬಹುದು. ಇನ್ಮೇಲಿಂದ ನೀವು ಬೇಕ್ರಿ ಕ್ಯಾರೆಟ್ ಹಲ್ವಾ ತಿನ್ನೋಕೆ ಹೋಗೋ ಅವಶ್ಯಕತೆನೇ ಇರಲ್ಲ, ಯಾಕಂದ್ರೆ ಅಷ್ಟು ರುಚಿಯಾಗಿ ಈ ಕ್ಯಾರೆಟ್ ಹಲ್ವಾ ಬರುತ್ತೆ.
ಇವಾಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಟು ಈಟ್. re ga ma 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 ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni da ma ma ga re sa ni re sa ri do pa